ಪರ್ಫೆಕ್ಟ್. ನಿನ್ನ ನೋಡ್ತಿದ್ರೆ ಒಂದು ಮರ್ಡರ್ ಮಾಡಿ ಬಂದೆ ಅಂತ ಯಾರು ಹೇಳಕ್ ಸಾಧ್ಯನೇ ಇಲ್ಲ. ಇಷ್ಟು ನೀಟಾಗಿ ನಿನ್ನ ಲೈಫಲ್ಲೇ ಯಾವ ಕೆಲಸ ಮಾಡಿಲ್ಲ ಅನಿಕಾ. ವೆಲ್ ಡನ್. ಈ ಕೆಲಸ ಯಾವಾಗ್ಲೂ ಮಾಡಬೇಕಿತ್ತು. ಅವಳು ಪೋಸ್ಟ್ಪೋನ್ ಆಗ್ತಾನೆ ಇತ್ತು. ಬಟ್ ಆಗೋದೆಲ್ಲ ಒಳ್ಳೇದಕ್ಕೆ. ಹೋಗೋ ಪ್ರಾಣಕ್ಕೆ 3 ದಿನ ಎಕ್ಸ್ಟ್ರಾ ಸಿಕ್ತು ಅಷ್ಟೇ. ಸಾರಾ ಆಂಟಿ, ಅಮ್ಮಮ್ಮ ಇವ್ರು ಯಾಕೆ ಕಾಲ್ ಮಾಡಿದ್ದಾರೆ? ಏನಾದರೂ ಆಗಲಿ, ಇನ್ಮೇಲೆ ಈ ಅನಿಕಾಗೆ ನೆಂದಿ. ಇಡೀ ಮನೆ ಮೇಲೆ ನನ್ ಸ್ವತ್ತು. ಎಸ್, ಈಗ ಉಸಿರಾಡಕ್ಕೆ ಹಾಯ್ ಅನಿಸ್ತಿದೆ. ಇಷ್ಟು ದೊಡ್ಡ ಕೆಲಸ ಮುಗಿಸಿ ಬಂದಿದ್ದೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲೇಬೇಕು. ಹಾಂ, ಎಲ್ಲಿ ಕಮಲಿ? ಎಲ್ಲಿಗಾದ್ರೂ ಹೋಗ್ತಿದ್ರೆ ಹೇಳ್ಬಿಟ್ಟು ಹೋಗೋಳಲ್ವಾ? ಅಜ್ಜಿ, ಅವಳು ಫೋನುವೆ ಅಳ್ತಾವಿಲ್ಲ. ಅದನ್ನ ಅನಿಕಾ ಕಿಟ್ ಮಾಡಿಕೊಂಡವಳೆ. ಯಾಕೆ ಎಲ್ಲರೂ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಏನಾಯ್ತು? ನಮ್ ಕಮಲಿ ಕಾಣಿಸ್ತಾ ಇಲ್ಲ. ಎಲ್ಲ ಕಡೆ ಹುಡುಕ್ ನೋಡಿದ್ವಿ. ಹೌದು, ಅನಿಕಾ ಎಲ್ಲಿ? ಅನಿಕಾ, ಕಮಲಿ ಅನಿಕಾ ಜೊತೆ ಹೋಗೋಳ. ಅವಳೆಲ್ಲಿ? ಅನಿಕಾ ರೂಮಲ್ಲಿ ಇದ್ದಾಳೆ. ಕರಿಯೋಳ್ಳ. ಏನ್ ಹಾಗೆ ನಿಂತಿದ್ಯಾ? ಊರ್ಮಿಳಾ, ಹೋಗಿ ನಿನ್ ಮಗಳನ್ನ ಕರ್ಕೊಂಡ್ ಬಾ. ಹೋ ಅತ್ತೆ. ನಿಂಗೆ ಅನಿಕಾನು ಇಲ್ಲೇ ಅವಳೆ ಅಂತ ಹೇಳ್ತವ್ರೆ. ಕಮಲಿ ಎಲ್ಲೋ ಅವಳೆ? ಇಷ್ಟು ತಡ ಆದ್ರೂ ಈ ಮಕ್ಕಳು ಬರ್ಲಿಲ್ವಲ್ಲಪ್ಪ. ಎಲ್ಲೋದ್ರು, ಏನಾಯ್ತು? ಅರೆ, ಗಾಡಿ ಬಂತು. ಅಂಬಿ, ಬಾ ಮಗ, ಬಾ. ತಡ ರಾತ್ರಿ ಆದ್ರೂ ನೀವು ಬರ್ಲಿಲ್ಲ ಅಂದ್ರೆ ನನ್ನ ಎದೆ ಒಡ್ಕೋತಾ ಇರುತ್ತೆ, ಡವಾ 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 ಅಂತ. ಇಂಗ್ಲಿಕ ಒಳ್ಳೆ ಬೇಟೆನಾ? ನನಗೆ ಗೊತ್ತು, ನೀವಿಬ್ರು ತಡವಾಗಿ ಬಂದಿದ್ದೀರಾ ಅಂದ್ರೆ ಒಳ್ಳೆ ಮಾಲ್ನೆ ತಂದಿರ್ತೀರಾ ಅಂತ. ಮಾಲು ಇಲ್ಲ, ಕಾರ್ಗ್ ಬಾಲು ಇಲ್ಲ, ಓದ್ ಕೆಲ್ಸ ಆಗ್ಲೇ ಇಲ್ಲ. ಏನ ಅಪ್ಪಣಿ, ನನ್ನ ಹತ್ರನೇ ಡವ್ವಾ? ಅದೆಲ್ಲ ಬೇಕಿಲ್ಲ. ಅದೇನಂತಂದಿದ್ರೆ ತೆಗಿರಿ ತೆಗಿರಿ ನೋಡೋಣ. ಅಯ್ಯೋ, ಅದ್ಯಾಕೆ ಹಂಗ್ ನೋಡ್ತೀಯಾ? ಓ, ಅಂದ್ರೆ ದೊಡ್ಡ ದೊಡ್ಡ ಮಾಲು ಹೇಳಿದ್ಯಾ? ಇರು, ನಾನೇ ನೋಡ್ಕೊಂಡ್ ಬರ್ತೀನಿ. ಅಜ್ಜಿ, ಅವನು ಹೇಳ್ತಿರೋದು ನಿಜಾನೇ. ಇವತ್ತು ಕೆಲಸ ಆಗಿಲ್ಲ. ಕೆಲಸ ಆಗ್ಲಿಲ್ವಾ? ಯಾಕೆ ಆಗ್ಲಿಲ್ಲ ಅಂದ್ರೆ ಆಗಿಲ್ಲ. ಯಾಕೆ ಪಾಕೆ ಅಂದ್ರೆ ಏನ್ ಹೇಳೋದು? ಇಷ್ಟೊತ್ತು ಯೋಚನೆ ಮಾಡ್ತಿದ್ದೆ.
ಇನ್ನು ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಶಂಭು, ರಿಷಿಗೆ ಫೋನ್ ಮಾಡಿಕೊಡು. ಹಲೋ ರಿಷಿ, ಸ್ವಲ್ಪ ಮನೆ ಕಡೆ ಬೇಗ ಬರ್ತೀಯಪ್ಪ? ಅಜ್ಜಿ, ಯಾಕೆ ಏನಾಯ್ತು? ಕಮಲಿ ಕಾಣ್ತಾ ಇಲ್ಲ, ಎಲ್ಲಿ ಹೋಗಿದ್ದಾಳೆ ಅಂತಾನೂ ಗೊತ್ತಾಗ್ತಿಲ್ಲ. ಸ್ವಲ್ಪ ಬೇಗ ಬಾಪ ಪ್ಲೀಸ್, ಬೇಗ ಬಾಪ. ಸರಿ ಅಜ್ಜಿ, ನಾನು ಈಗಲೇ ಬರ್ತೀನಿ. ನಿಮ್ ಮುಖಗಳು ನೋಡಿದ್ರೆ ಗೊತ್ತಾಯ್ತು ಬಿಡು. ನೀವಿಬ್ರು ಎಲ್ಲ ಹೋಗಿದ್ದೀರಾ, ಸಿಕ್ಕಾಕೊಂಡಿದ್ದೀರಾ, ಮಾಲೆಲ್ಲ ಹೋಗೈತೆ, ನೀವಿಬ್ರು ತಪ್ಪಿಸ್ಕೊಂಡ್ ಅಷ್ಟೇ. ಏ ಅಂಬಿ, ಅಂಬಿ ನಿಂತ್ಕೊಳೆ. ಏನಾಯ್ತು? ಅವಳು ಹಂಗೋದ್ಲು. ಅಜ್ಜಿ, ಬೀಟ್ ಹಾಕೋಣ ಅಂತ ಸಿಟಿಯಿಂದ ಆಚೆ ಹೋಗ್ತಾ ಇದ್ವಿ. ನಾವು ಹೋಗ್ತಿರೋವಾಗ ನಮ್ಮ ಗಾಡಿನ ಯಾವುದೋ ಕಾರು ಸೈಡ್ ಹೊಡಿತು. ನಾವು ಚೇಸ್ ಮಾಡ್ಕೊಂಡೇ ಹೋದ್ವಿ. ಆ ಕಾರಲ್ಲಿ ಇಬ್ರು ಹುಡುಗಿರು ಕೂತಿದ್ರು. ಆಮೇಲೆ ಅಲ್ಲಿ ನೋಡಿದ್ರೆ ಇಬ್ರು ಹುಡುಗಿರು ಕೆರೆ ಹತ್ರ ಹೋದಂಗಾಯ್ತು. ಕೆರೆಗೆ ಯಾರೋ ಬಿದ್ದಂಗಾಯ್ತು. ಅಕ್ಕ ತಿರುಗಿ ನೋಡಿದ್ಲು. ಬಾರೋ ಅಲ್ಲಿ ಹೋಗೋಣ ಅಂತ ಅಂದ್ಲು. ಅಕ್ಕ ಸುಮ್ಮನೆ ಯಾಕೆ ಬೇಕು ಅಂದ್ಬಿಟ್ಟು ಎಳ್ಕೊಂಡು ಬರ್ತಾ ಇದ್ದೆ. ಪೊಲೀಸರು ಬಂದ್ಬಿಟ್ರು. ಪೊಲೀಸ್ನವ್ರು ಬಂದ್ಬಿಟ್ರ? ಅಯ್ಯೋ ಸರಿ, ಹಂಗಾದ್ರೆ ಅಲ್ಲ ಕಣೋ, ಅಲ್ಲಾಗ್ಲಿಲ್ಲ ಅಂದ್ರೆ ಬೇರೆ ಕಡೆ ಕತ್ರಿ ಹಾಕೋದಿತ್ತು ತಾನೆ. ಏನು ಒಬ್ನೇ ಹೋಗ್ಲಾ? ಅಕ್ಕ ಅಷ್ಟರಲ್ಲಿ ಅಪ್ಸೆಟ್ ಆದ್ಲು. ಸುಮ್ಮನೆ ಒಬ್ನೇ ಹೋಗೋದ್ ಬೇಡ ಅನ್ಬಿಟ್ಟು ಮನೆಗೆ ಹೋಗೋದೇ ಸೇಫ್ ಅನಿಸ್ತು. ಅಕ್ಕನ್ ಕರ್ಕೊಂಡು ಬಂದೆ. ಅಜ್ಜಿ, ರಿಷಿ, ಏನಾಯ್ತು? ಕಮಲಿಯವ್ರು ಕಾಣಿಸ್ತಿಲ್ವಾ? ಇಲ್ಲ ರಿಷಿ, ಎಲ್ಲರೂ ಹುಡುಕಿದ್ವಿ, ಬೆಳಿಗ್ಗೆಯಿಂದ ಅವಳು ಕಾಣಿಸ್ತಾನೆ ಇಲ್ಲ. ನಿಂಗೆ ನಿನ್ನ ಹತ್ರ ಹೇಳಿಲ್ವಾ ಕಮಲಿಯವರು? ಇಲ್ಲ ಸರ್, ಸಣ್ಣದಾಗಿ ಸಿಟ್ ಮಾಡ್ಕೊಂಡಿದ್ಲು, ಆದ್ರೆ ಏಟೊತ್ತಾದ್ರೂ ರೂಮಿಗೆ ಬರ್ನೇ ಇಲ್ಲ. ಲಾಸ್ಟ್ ಟೈಮ್ ನೀನು ಯಾವಾಗ ನೋಡಿದ್ ಕಮಲಿಯವ್ರನ್ನ? ರೂಮಾಗೆ ಸರ್. ನನ್ಗೂ ಅವಳಿಗೂ ಹೊಸಿ ಜಗಳ ಆಯ್ತು. ಜಗಳನ? ಏನ್ ಜಗಳ? ಅದು ಹೇಳಿ ನಿಂಗೆ, ಏನ್ ಜಗಳ? ಸರ್, ಕಮಲಿ ಮದ್ವೆ ಬ್ಯಾಡ ಅಂತ ಹೇಳಿದ್ಲು. ಅದಕ್ಕೆ ನಾನು ಹೊಸಿ ಕಾರ್ ಬಗ್ಗೆ ಮಾತಾಡ್ದೆ. ಅಂದ್ರೆ ನಮ್ಮ ಮಧ್ಯೆ ಯಾವತ್ತೂ ಹಿಂಗ ಆಗಿಲ್ಲ ಅಂತ ಏನಿಲ್ಲ ಸರ್. ಹಾಗಾಗಿ ನಮ್ಮ ಮಧ್ಯೆ ಹಿಂಗ ಆಯ್ತಾನೆ ಇರ್ತೈತೆ. ಆದ್ರೆ ಇವತ್ತು ನಂಗೂ ಹೊಸಿ ಕೋಪ ಬಂತು. ಯಾಕೆ ಮದ್ವೆ ಬೇಡ ಅಂತ ನಾನೇ ಅವಳ ಮ್ಯಾಗ ಕೂಗಾಡ್ದೆ. ಅಷ್ಟಕ್ಕೆ ನನ್ನ ಮ್ಯಾಗ ಬೈದು ಎದ್ದೊಂಟೋದ್ಲು ಸರ್. There you go. That's the point. ಎಲ್ಲ ಡೀಟೇಲ್ಸ್ ಇವಳೇ ಹೇಳಿದ್ಲಲ್ಲ, ಇನ್ನೇನಿದೆ. ಕಮಲಿಗೆ ಈ ಮದ್ವೆ ಇಷ್ಟ ಇರಲಿಲ್ಲ, ಇವಳ ಜೊತೆ ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ ಅಷ್ಟೇ. ಏಯ್, ನೀನ್ ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡ. ಕಮಲಿಗೆ ಮದ್ವೆ ಇಷ್ಟ ಇಲ್ಲ ಅಂತ ರಿಸಿ ಸರ್ ತವನು ಹೇಳಿದ್ಲು. ಆದ್ರೆ ಮನೆ ಬಿಟ್ಟು ಹೋಗಕ್ಕೆ ಯಾವ ಕಾರಣನೂ ಇಲ್ಲ. ರಿಷಿ, ಕಮಲಿ ಮದುವೆ ಬೇಡ ಅಂತ ಹೇಳಿದ್ಲ? ಅಂದ್ರೆ ಅವ್ರಿಗೆ ನಿಮ್ಮನ್ನೆಲ್ಲಾರನ್ನೂ ಬಿಟ್ಟು ಬರೋದಕ್ಕೆ ಕಷ್ಟ, ಅದಕ್ಕೆ ಹಾಗೆ ಹೇಳಿದ್ರು. ಹೌದು ಅಜ್ಜಿ, ಅದೇ ಕಾರಣ. ನೋ ಅಜ್ಜಿ, ಇಟ್ಸ್ ನಾಟ್ ದ್ಯಾಟ್ ಸಿಂಪಲ್. ಇವ್ನು ಇದ್ದಕ್ಕಿದ್ದಾಗೆ ಮದ್ವೆ ಆಗ್ತೀನಿ ಅಂದ್ರೆ ಯಾವ ಹುಡುಗಿ ಒಪ್ತಾಳೆ? ಹುಡುಗಿರಿಗೆ ಪ್ರಿಪರೇಷನ್ ಬೇಕು, ಹುಡುಗರಿಗೆ ಅದೆಲ್ಲ ಎಲ್ಲಿ ಅರ್ಥ ಆಗುತ್ತೆ? ಏನು ಏನಂದ? ಹುಡುಗರಿಗೆ ಅದೆಲ್ಲ ಅರ್ಥ ನೋ 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 ನೋ, ಅದಲ್ಲ. ನಾನು ಇದ್ದಕ್ಕಿದ್ದಾಗೆ ಹೇಳ್ದೆ ಅಂತ ಕಮಲಿ ಅವರು ಮದುವೆಗೆ ಒಪ್ಪಿಲ್ಲ ಅಂತನಾ? ನನ್ನ ಮತ್ತೆ ಕಮಲಿ ಅವ್ರ ಬಗ್ಗೆ ನಿನ್ಗೇನು ಗೊತ್ತು? ಇದು ಇವತ್ತು ತೀರ್ಮಾನ ಆಗಿರೋದಲ್ಲ. ನಾನು ಕಮಲಿ ಅವರು ಯಾವಾಗಲೂ ಮಾತಾಡಿದ್ದು. ಕಮಲಿ ಅವರು ಮದುವೆ ಬೇಡ ಅನ್ನೋದಕ್ಕೆ ಬೇರೆನೇ ಕಾರಣ ಇತ್ತು.
ನೀನು ಮಾತಾಡ್ತಿರೋದು ನೋಡಿದ್ರೆ ನಂಗೆ ಯಾಕೋ ನಿನ್ನ ಮೇಲೆ ಅನುಮಾನ. ಹೇಳು ಅನಿಕಾ, ಕಮಲಿ ಅವರಲ್ಲಿ? ವಾಟ್? ನನಗೆ ಯಾಕೆ ಕೇಳ್ತಿದ್ಯಾ? ನನಗೇನು ಗೊತ್ತು ರಿಷಿ? ನಾಟಕ ಆಡ್ಬೇಡ. ಕಮಲಿ ಅವರಲ್ಲಿ? ನೋ ರಿಷಿ, ದಿಸ್ ಇಸ್ ಸೋ ಸಿಲಿ. ಕಮಲಿ ಎಲ್ಲೋದ್ಲು ಏನೋ ನನಗೇನು ಗೊತ್ತು? ಅವಳು ಕಾಣಿಸ್ತಿಲ್ಲ ಅಂತ ನನಗೂ ಟೆನ್ಷನ್ ಇದೆ, ಓಕೆ? ಬಟ್ ನಾನು ತೋರಿಸ್ಕೋತಿಲ್ಲ ಅಷ್ಟೇ. ಆ ಕಾರಣಕ್ಕೆ ನೀನು ನನ್ನ ಮೇಲೆ ಡೌಟ್ ಪಟ್ರೆ ನಾನೇನು ಮಾಡಲಿ? ಸರ್, ನನಗೂ ಇವಳ ಮ್ಯಾಕೆ ಅನುಮಾನ ಸರ್. ಏಯ್, ಸಿಕ್ಕಿದ್ದೆ ಚಾನ್ಸ್ ಅಂತ ಮಾತಾಡ್ಬೇಡ. ಶಟ್ ಅಪ್. ಸರ್, ಇವಳು ತಾವು ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ. ಬನ್ನಿ ನಾವೇ ಕಮಲಿ ಹುಡ್ಕೊಮ್ಮ. ಅಜ್ಜಿ, ನಾವು ಹೋಗಿ ಬರ್ತೀವಿ. ಈ ಸಲ ನೀನು ಇದರಲ್ಲಿ ಇನ್ವಾಲ್ವ್ ಆಗಿದ್ಯಾ ಅಂತ ಗೊತ್ತಾದ್ರೆ ನಿಂಗೆ ಈ ಸಲ ಕ್ಷಮೆನೇ ಇಲ್ಲ ಅನಿಕಾ. ನೀವು ಮಾಡ್ಕೊಂಡು ಬಂದಿರೋ ಗೊನಂತಾರಿ ಕೆಲ್ಸಕ್ಕೆ ಏನ್ ಇವ್ರು ಹೋಗ್ಬೇಕಾದ್ರೆ ಆರ್ತಿ ಎತ್ತು ತಿಲ್ಕ ಇಟ್ಟು ಕಳಿಸ್ತೆ. ನನಗೆ ನಾಚಿಕೆ ಆಗ್ತೈತೆ. ನೀನೇನ್ ನಾಚಿಕೆ ಬೇಡ ಬಿಡೋಜಿ. ಉಪ್ಪಿಟ್ಟಾಗ್ಬಿಡ್ಬೇಕು ನನ್ನ ಮಗನೆ. ಎಲ್ಲ ನಿನ್ನಿಂದನೇ. ನೀನ್ ಡೀಲ್ ಹೋದಾಗೆಲ್ಲ ಏನೋ ಒಂದು ರಾಮಾಯಣ ಹಾಗೆ ಆಗತ್ತೆ. ಏನೋ ಜೈ, ಮಾಲ್ ಹೊಡ್ಕೊಂಬಂದಾಗ ನನ್ನ ಮೊಮ್ಮಗ್ನೆ, ನನ್ನ ಮುದ್ದು, ನನ್ನ ಬಂಗಾರ, ನನ್ನ ಕಬ್ಬುಣ ಅಂತ ಮುದ್ದು ಮಾಡ್ತಿದ್ದವಳು ಏನ್ ಇವತ್ತು ಬೈತ್ಯಾ? ಸುಮ್ಮನೆ ಬೈಯೋದು ನಿಲ್ಸ್ಬಿಟ್ಟು ಹೊಟ್ಟೆ ಹಚ್ತಾ ಇದೆ, ಊಟ ಹಾಕೋ. ಸ್ವಲ್ಪನೂ ನಾಚಿಕೆನೇ ಇಲ್ಲ. ಊಟ ಕೇಳ್ತಾನೆ, ಊಟ. ಏ, ನಿಮ್ಮನ್ ಸಾಕಿ ಇಷ್ಟು ದೊಡ್ಡವ್ರು ಮಾಡಿದೀನಿ, ಈಗ್ಲೂ ಬಿಟ್ಟು ಕೂಡ ಹಾಕ್ಬೇಕ ನಿಮ್ಗೆ? ಕೆಲ್ಸ ಅಂದ್ರೆ ನೀಯತ್ತಿರ್ಬೇಕು ಕೊಂಡ್ರೋ. ನಿಮ್ಮಣ್ಣ ಗೊಂತರ ಕೆಲಸ ಮಾಡ್ತಿದ್ದ, ನೀವು ಇದ್ದೀರಾ. ಇದೇನ್ ಧರ್ಮಛತ್ರನ ಬಿಟ್ಟು ಊಟ ಹಾಕಕ್ಕೆ? ಒಳಗೆ ಬರ್ಬೋದಾ? ಇದೇನಮ್ಮಮ್ಮ ಹೊಸದಾಗಿ? ಕಮ್ ಇನ್. ಬೇಬಿ ಬೇಬಿ, ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ಬಿಟ್ಟೆ ಗೊತ್ತಾ ನೀನು? ಬ್ರಿಲಿಯಂಟ್ ಅಂದ್ರೆ ನೀನೇ ಬೇಬಿ. ಅಲ್ಲ, ಇಂಥ ಸಿಚುವೇಶನ್ ಅಲ್ಲಿ ಯಾರೇ ಇದ್ರು ನಿನ್ ಜಾಗದಲ್ಲಿ ಸ್ವಲ್ಪನಾದ್ರೂ ಡಿಸ್ಟರ್ಬ್ ಆಗ್ತಿದ್ರು. ಬಟ್ ನೀನು ಯಾವ ಟೆನ್ಷನ್ ಮಾಡ್ಕೊಳ್ಳದೆ ಕೂಲ್ ಆಗಿ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ಬಿಟ್ಟಿದ್ಯಲ್ಲ. ಹ್ಯಾಟ್ಸ್ ಆಫ್ ಟು ಬೇಬಿ, ಹ್ಯಾಟ್ಸ್ ಆಫ್. ಅದ್ರಲ್ಲಿ ಟೆನ್ಷನ್ ಆಗೋದು ಏನಿದೆ ಅಮ್ಮಮ್ಮ? ನಾನು ಹೇಗೆ ನಾರ್ಮಲ್ ಆಗಿರ್ತೀನೋ ಹಾಗೆ ಇದ್ದೆ ಅಷ್ಟೇ. ಅದೇನೋ ಸರಿ ಬೇಬಿ, ಆದ್ರೆ ಇದು ನಾರ್ಮಲ್ ಪರಿಸ್ಥಿತಿ ಅಲ್ವಲ್ಲ. ಪರಿಸ್ಥಿತಿ ಕೈ ಮೀರಿ ಹೋದಾಗ್ಲೂ ಶಾಂತ ರೂಪಿಯಾಗಿರೋದು ತುಂಬಾ ಮುಖ್ಯ ಅಲ್ವಾ ಬೇಬಿ? ಏನೋಪ್ಪ, ನೀವು ಇಷ್ಟೊಂದು ಹೊಗಳ್ತಿದ್ರೆ ನಂಗೊಂಥರ
ಫೀಲ್ ಎಂಬ್ಯಾರಸ್ಡ್ ಅಮ್ಮಮ್ಮ. ಇಷ್ಟೆಲ್ಲ ಕೇಳ್ತಾ ಇದ್ದೀನಿ, ಮೇನ್ ಮ್ಯಾಟರ್ಗೆ ಬರ್ತಿಲ್ವಲ್ಲ ಇವಳು. ಹೇಗೆ ಕೇಳೋದು? ಬೇಬಿ, ಎಲ್ಲ ಕರೆಕ್ಟಾಗಿ ಆಯ್ತಲ್ವಾ? ಏನು ತೊಂದರೆ ಇಲ್ಲ ಅಲ್ವಾ? ಯಾವ್ದ್ರ ಬಗ್ಗೆ ಕೇಳ್ತಿದ್ದೀರಾ ಅಮ್ಮಮ್ಮ? ಓ, ತಿಂಡಿ ಬಗ್ಗೆನಾ? ಹಾ ಆಯ್ತು ಅಮ್ಮಮ್ಮ. ಬಟ್ ಉಪ್ಪಿಟ್ಟಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಇತ್ತು. ಆಹಾ ಕಳ್ಳಿ, ತಮಾಷೆನಾ? ನಾನು ಯಾವ್ದ್ರ ಬಗ್ಗೆ ಕೇಳ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ? ಏನ್ ಕೇಳ್ತಿದ್ದೀರಾ ಅಮ್ಮಮ್ಮ? ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಕಮಲಿ ಬಗ್ಗೆ. ನೀವು ರಿಷಿ ತರ ನನ್ನ ಪ್ರಶ್ನೆ ಮಾಡ್ತಿದ್ದೀರಾ ಅಮ್ಮಮ್ಮ? ನನಗೇನ್ ಗೊತ್ತು? ಅಯ್ಯೋ ಬೇಬಿ, ಅಲ್ಲ ಕಮಲಿ ಬಗ್ಗೆ ನಿನಗೆ ಗೊತ್ತಿಲ್ಲದೆ ಬೇರೆ ಯಾರಿಗೆ ತಾನೇ ಗೊತ್ತಿರೋದಕ್ಕೆ ಸಾಧ್ಯ? ಯಾಕೆಂದ್ರೆ ಅವಳು ಪ್ರತಿ ಹೆಜ್ಜೆನೂ ಅಳೆದು ತೂಗಿ ನೋಡ್ತಿದ್ದವಳು ನೀನಲ್ವಾ? ಈಗ ಕಾಣಿಯಾಗಿದ್ದಾಳೆ ಅಂದ್ರೆ ಅಂದ್ರೆ ಅದಕ್ಕೆ ನಾನೇ ಕಾರಣನಾ ಅಮ್ಮಮ್ಮ? ವಾಟ್ ನಾನ್ಸೆನ್ಸ್. ಅಲ್ಲಲ್ಲ ಬೇಬಿ, ನಾನ್ ಹೇಳಿದ್ದು ಹಾಗಲ್ಲ. ನಾಳೆ ರಿಷಿ ಮತ್ತೆ ಕಮಲಿ ಇಬ್ರು ಮದ್ವೆ ಆಗ್ಬೇಕು ಅನ್ಕೊಂಡಿದ್ರಲ್ಲ, ಸೊ ಆ ಕೋಪಕ್ಕೆ ನೀನೇನಾದ್ರೂ ಅವಳನ್ನ ಏನಾದ್ರೂ ಮಾಡ್ಬಿಟ್ಟಿಯಾ ಅಂತ. ನೀವೀಗ ಹೇಳೋದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ನಾನೇ ಅವಳನ್ನ ಕರ್ಕೊಂಡೋಗಿ ಸಾಯ್ತೆ ಅಂತ ಅನ್ಕೋತಾರೆ. ನೀವೇ ನನ್ನ ಮೇಲೆ ಡೌಟ್ ಪಡ್ತೀರಲ್ಲ. ನೋ 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 ಬೇಬಿ, ಡೌಟ್ ಅಲ್ಲ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಅವಳು ಎಲ್ಲಿ ಹೋದ್ಲು ಅನ್ನೋ ಕುತೂಹಲ ಅಷ್ಟೇ. ಹಾ, ನಿಮ್ ಕುತೂಹಲದ ಕಣ್ಣಿಗೆ ನಾನೇ ಕ್ರಿಮಿನಲ್ಲ? ಎಲ್ಲಿ ಹಾಳಾಗೋದ್ಲು ನನಗೇನು ಗೊತ್ತು? ಮೋಸ್ಟ್ಲಿ ಮದುವೆ ಇಷ್ಟ ಇರಲಿಲ್ಲ ಅನ್ಸುತ್ತೆ, ಓಡೋಗೋದ್ಲು. ಹಾಳಾಗೋಗ್ಲಿ ಅಮ್ಮಮ್ಮ, ನನಗೆ ಖುಷಿನೇ. ಆಹಾ, ಇಷ್ಟು ಕೇಳಿದ್ರು ಇವಳು ಏನು ಬಿಟ್ಕೊಡ್ತಿಲ್ವಲ್ಲ. ದೊಡ್ಡದಾಗಿ ಏನೋ ಮಾಡಿದಾಳೆ, ನನ್ನಿಂದಾನೇ ಮುಚ್ಚಿಡ್ತಿದ್ದಾಳೆ. ಕಣ್ಣು ಹಿಡಿ. ಅಯ್ಯೋ ಜೈ ಜೈ, ಸ್ವಲ್ಪ ಬಾಯಿಗೆ ಬೀಗ ಹಾಕ್ತ್ಯಾ? ನೀನು ಮಾತಾಡೋ ಮಾತು ಈ ಕಿವಿಯಿಂದ ಹರ್ಕೊಂಡು ಈ ಕಿವಿಗೆ ಬರುತ್ತೆ, ಇನ್ನೊಂದೊಂದ್ಸಲ ಮಾತಾಡೋ ಮಾತು ನೇರವಾಗಿ ಹೃದಯಕ್ಕೆ ನಾಟ್ತದೆ. ನೋಡಲ್ಲಿ ಅಕ್ಕ ಬೇಜಾರು ಮಾಡ್ಕೊಂಡ್ಲು. ಅವಳು ಬೇಜಾರು ನನಗೆ ಗೊತ್ತಿಲ್ವಾ? ಸುಮ್ಕೆ ಬಂದು ಊಟ ಮಾಡಕ್ ಹೇಳು. ಅನ್ನ ಹಾಕಿ ಸಾಕ್ತೋಳು, ಶಾಪ ಹಾಕ್ರು ತಟ್ಟಕ್ಕಿಲ್ಲ ಅಂತ ಗೊತ್ತಿಲ್ವಾ ನಿನಗೆ? ನಾನ್ ಬೈದ್ರೆ ಉಗಿದ್ರೆ ನಿಮ್ಗೆ ಒಳ್ಳೆ ಕಾಲ ಬರುತ್ತೆ ಅಂತಾನೆ ಅರ್ಥ, ತಿಳ್ಕೊ. ಬಾಯಿ ತುಂಬಾ ಬೈದ್ಬಿಟ್ಟು ಇದೊಂದು ಕುಂಟ ಕಾರಣ. ಬಾ ಊಟ ಮಾಡೋಣ. ನಂಗೆ ಬೇಡವಾ? ಇದೇ ಆಗಲ್ಲ ನೋಡು, ಅಜ್ಜಿ ಬೈಯೋದೇ ನಮ್ಗೇನು ಹೊಸ್ದ? ಬಾ ಸುಮ್ಮನೆ ಊಟ ಮಾಡೋಣ. ಬೇಡ ಅನ್ನಲ್ಲ. ಇವಾಗೇನು ಫೀಲ್ ಮಾಡ್ಕೊಂಡ? ನೀನು ಮುನ್ಸ್ಕೊಂಡಿದ್ಯಾ? ಈ ಮನೆಯಲ್ಲಿ ಎಲ್ಲರನ್ನೂ ಸಮಾಧಾನ ಮಾಡೋದೇ ಆಗೋಯ್ತು ನನಗೆ. ಸರಿ, ನಿನಗೂ ಊಟ ಬೇಡ ಅಂದ್ರೆ ನನಗೂ ಊಟ ಬೇಡ. ಏ ಅಂಬಿ, ಬೇಜಾರ? ನಾನು ನಿನ್ನ ಬೈಬಾರ್ದೇನೆ? ಅಲ್ಲ, ನೀನೇ ಸ್ವಲ್ಪ ಯೋಚನೆ ಮಾಡು. ನಾನು ಬೈದಲ್ಲಿ ಇನ್ಯಾರು ಬೈತಾರೆ ನಿನಗೆ? ನೀನೇ ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು. ನಿಮ್ಮಣ್ಣ ಜೈಲಲ್ಲ ಅವನೇ, EHMTನ ಇನ್ನು ಚೈಲ್ಡು. ಈ ಮನೆ ನೀನು ಯಾರು ನೋಡ್ಕೋತಾರೆ ಹೇಳು ನೀನೆ? ಅಲ್ಲ ಕಣಂಬಿ, ನಿನ್ನನ್ನು ಬಿಟ್ರೆ ನಮ್ಗೆ ಯಾರವ್ರೆ? ಏನೋ ಕೋಪದಲ್ಲಿ ಒಂದು ಸ್ವಲ್ಪ ಕಾರವಾಗಿ ಮಾತಾಡಿದ್ನಪ್ಪ, ಅಷ್ಟಕ್ಕೆ ನೀನು ಕೋಪ ಮಾಡ್ಕೊಂಬಿಟ್ರೆ ಹೆಂಗೆ? ಸಾರಿ ಕೇಳಲ್ಲ. ಏನೋ ಕೋಪದಲ್ಲಿ ಬೈದೆ ಕಣಂಬಿ, ಸಂಸ್ಬಿಡಪ್ಪ, ಸಂಸ್ಬಿಡು. ಸಂಸ್ಬಿಡ.